ಹೇಮಾ, ನಮ್ಮ ಅಮೃತ ಬಗ್ಗೆ ನಿನ್ಗೇನು ಅನಿಸುತ್ತೆ? ಹೆಸ್ರಿಗೆ ತಕ್ಕನಾಗಿ ಈ ಮನೆಗೆ ಅಮೃತ ಹರ್ಸೋಕೆ ಬಂದಿದ್ದಾಳೆ ಅನ್ಸುತ್ತೆ ರೀ. ನಮ್ಮ ಅರ್ಜುನ್ ಖುಷಿಯಾಗಿ ಮಾತಾಡಿಕೊಂಡು ಓಡಾಡ್ಕೊಂಡಿದ್ದಾನೆ ಅಂದರೆ ಅದು ಅಮೃತದಿಂದನೇ ರೀ. ಅವನ್ನ ಹೀಗೆ 100 ಕಾಲ ಚೆನ್ನಾಗಿ ನೋಡ್ಕೋತಾಳೆ ನಮ್ಮ ಅಮೃತ ಅಂತ ನನಗಂತೂ ನಂಬಿಕೆ ಇದೆ. ಅಷ್ಟೇ ಅಲ್ಲ ವಾಣಿ, ಅಮೃತ ತುಂಬ ಒಳ್ಳೆ ಸಂಸ್ಕಾರ ಇರೋ ಹುಡುಗಿ, ತುಂಬ ಸೂಕ್ಷ್ಮ ಮನಸ್ಸಿರೋ ಹುಡುಗಿ ಕೂಡ. ನಮ್ಮ ವಂಶದ ಗೌರವನ ಎತ್ತಿಡಿತಾಳೆ ಅನ್ನೋ ನಂಬಿಕೆ ಕೂಡ ನನಗಿದೆ. ಹೌದು ಹೇಮಾ, ಅವಳು ನಡೆ ನುಡಿ ಎಲ್ಲ ನೋಡ್ತಿದ್ರೆ ನಮ್ಮ ಅರ್ಜುನ್ ಮಾತ್ರ ಅಲ್ಲ, ನಮ್ಮೆಲ್ಲರೂ ಕಷ್ಟ ಸುಖವೂ ಆಗಿ ಬರ್ತಾಳೆ. ನಾವೇನು ಹೇಳಿದೆ ನಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಂಡು ಈ ಮನೆನ ನಡ್ಸ್ಕೊಂಡು ಹೋಗ್ತಾಳೆ. ನೋಡ್ತಾ ಇರೋ. ಪರವಾಗಿಲ್ಲ, ನಮ್ಮ ಅರ್ಜುನ್ ನಾವು ತಿಳ್ಕೊಂಡಿದ್ದಕ್ಕಿಂತ ಬುದ್ಧಿವಂತ. ಈ ಮನೆಗೆ ಒಳ್ಳೆ ಸೊಸೆನೇ ಕರ್ಕೊಂಡು ಬಂದಿದ್ದಾನೆ. ಈ ಮನೆ ಹಿರಿ ಸೊಸೆಯಾಗಿ ನನ್ನ ಜವಾಬ್ದಾರಿನ ಸಾಕಷ್ಟು ಕಮ್ಮಿ ಮಾಡ್ಕೋಬಹುದಿರಿ. ಇನ್ನೇನು ಅಮೃತ ಬಂದಾಯ್ತಲ್ಲ. ಹೂ ಕಣೆ, ಈ ಮನೆ ಇಬ್ಬರು ಗಂಡು ಮಕ್ಳಿಗೂ ಹೆಂಡ್ತಿರು ಬಂದಾಯಿತು. ಇನ್ನು ನಾವುಗಳು ಸ್ವಲ್ಪವಾಗಿ ನಮ್ಮ ಜವಾಬ್ದಾರಿ ಕಳ್ಕೊಬೋದು. ನಮಗೆ ಮಕ್ಕಳಿಲ್ಲ ಅನ್ನೋ ಕೊರಗನ್ನು ಇವ್ರುಗಳು ನೀಗಿಸ್ತಿದ್ದಾರೆ. ಅವ್ರುಗಳ ಸಂತೋಷದಲ್ಲಿ ನಮ್ಮ ಕೊರಗನ್ನು ಮರಿಬೇಕಷ್ಟೆ. ಒಟ್ಟಿನಲ್ಲಿ ಎಲ್ಲ ಒಳ್ಳೆಯದಾಯಿತು. ಇನ್ನು ಮುಂದೇನೂ ಒಳ್ಳೆಯದೇ ಆಗುತ್ತೆ. ಅಮೃತ 5 ಕಡೆ ಸಮೃದ್ಧಿ ಇರುತ್ತೆ ಅಂತ ಅಮ್ಮ ಯಾವಾಗಲೂ ಹೇಳೋರು. ಸೊಸೆ ಬಂದಾಯ್ತಲ್ಲ, ಇನ್ನೇನಿದ್ರು ಮೊಮ್ಮಕ್ಕಳನ್ನ ಎತ್ತಾಡ್ಸೋದಕ್ಕೆ ತಯಾರಿ ಮಾಡ್ಕೊಳ್ಳೋದಷ್ಟೇ ಬಾಕಿ. ನಾವೀಗ ಬಾಬಾ ಹತ್ರ ಹೋಗೋದು ರುದ್ರಂಗೂ ವಿಷ್ಣುಗೂ ಗೊತ್ತಾಗೋದಿಲ್ಲ ತಾನೇ? ಅಮ್ಮ, ನೀವೇನು ಯೋಚನೆ ಮಾಡಬೇಡಿ. ಹೀಗೆ ಹೋಗಿ ಹಾಕಿ ಬಂದ್ಬಿಡೋಣ. ಅಷ್ಟಕ್ಕೂ ನಾವು ಹೋಗ್ತಿರೋದು ಒಳ್ಳೆ ಉದ್ದೇಶದಿಂದ ಅಲ್ವಾ? ಅದಕ್ಕಲ್ಲಪ್ಪ, ರುದ್ರಂಗೆ ಏನಾದ್ರು ವಿಚಾರ ಗೊತ್ತಾಗ್ಬಿಟ್ರೆ ತುಂಬ ಮಾತಾಡ್ತಾನೆ ಅವನು. ಅದಕ್ಕೆ ಸರಿಮ್ಮ, ಬನ್ನಿ ಬೇಗ ಹೋಗೋಣ, ಹೊತ್ತಾಗತ್ತೆ. ಯಾಕಮ್ಮ, ಏನಾಯ್ತು? ಅರ್ಜುನ್ ರೂಮ್ದು ಲೈಟ್ ಆನ್ ಆಗಿದೆ. ಅಮೃತ ಏನಾರು ನಮ್ಮನ್ನು ನೋಡ್ಬಿಟ್ರೆ ಎಲ್ಲರನ್ನೂ ಎಬ್ಬರಿಸಿ ಕರ್ಕೊಂಡು ಬಂದ್ಬಿಡ್ತಾಳೆ. ನಮ್ಮ ಕೆಲಸ ಕೆಟ್ಟೋಗುತ್ತೆ. ಲೈಟ್ ಆಫ್ ಆಯ್ತು. ಹೌದು, ನಿನ್ನ ಕಾರ್ ಎಲ್ಲಿದೆ? ಅಮ್ಮ, ಕಾಂಪೌಂಡಿಂದ ಹೊರಗಡೆ ನಿಲ್ಸಿದ್ದೀನಿ. ಒಳ್ಳೆ ಕೆಲಸ ಮಾಡಿದೆ. ನಡಿ. ಹೇಮಾ, ಕಾರ್ ಸೌಂಡ್ ಆಯ್ತಲ್ವಾ? ಓ, ಇಷ್ಟು ಹೊತ್ತಲ್ಲಿ ಯಾರು ಎಲ್ಲಿಗೆ ಹೋದ್ರು? ರುದ್ರ ಏನಾದರೂ ಹೊರಗೆ ಹೋದ್ನಾ? ರೀ, ಕಾರ್ ಶಬ್ದ ಆಯ್ತಲ್ವಾ? ಹೂ ಕಣೆ, ಅಣ್ಣ ಎಲ್ಲಾದರೂ ಹೊರಗಡೆ ಹೊರಟ್ನಾ? ಆದರೂ ಇಷ್ಟೊತ್ತಿನಲ್ಲಿ ಎಲ್ಲಿಗೆ ಹೊರಟಿರ್ಬೋದು? ನೋಡ್ತೀನಿ ತಡಿ. ಇಷ್ಟೊತ್ತಲ್ಲಿ ರುದ್ರ ಎಲ್ಲಿಗೆ ಹೋಗ್ತಿರ್ಬೋದು? ಹೇಮಾ, ನಾನು ನೋಡ್ಕೊಂಬರ್ತೀನಿ ಇರು. ನೀನು ಇಲ್ಲೇ ಇದೆಯಾ? ಮತ್ತೆ ಕಾರ್ ಸ್ಟಾರ್ಟ್ ಆದ ಶಬ್ದ ಆಯಿತು. ಅದೇ ನಾನು ನೋಡಬೇಕು ಅಂತ ಬಂದೆ ರುದ್ರ. ನೀನೆಲ್ಲ ಹೊರಗಡೆ ಹೋಗಿರ್ಬೇಕು ಅಂತ ನಾನು ಅಂದ್ಕೊಂಡೆ. ಇಷ್ಟೊತ್ತಲ್ಲಿ ನಾನೆಲ್ಲಣ್ಣ ಹೋಗಲಿ?
ಮತ್ತೆ ಯಾರೋಗಿರ್ಬಹುದು? ಅರ್ಜುನ್ ಅಂತೂ ಹೋಗಿರೋಕ್ಕೆ ಸಾಧ್ಯನೇ ಇಲ್ಲ. ರಮೇಶ ಅಣ್ಣ, ರಮೇಶ ಏನಾದರೂ? ಹಾಂ ರುದ್ರ, ಬೇಗ ರೂಮಲ್ಲಿ ನೋಡು. ನೀನಾ ನಾಗಿಣಿ? ತಪ್ಪಿಸ್ಕೊತೀಯನೋ? ಅದು ಹೇಗೆ ತಪ್ಪಿಸ್ಕೊತೀಯೋ ನಾನು ನೋಡ್ತೀನಿ. ಮೋಸ, ಮಹಾ ಮೋಸ. ಇದು ಹೇಗೆ ಸಾಧ್ಯ? ನಮ್ಮ ಅರ್ಜುನ್ ಮದುವೆ ಆಗಿರೋದು ಹಾವನ್ನ. ಬಿಡಲ್ಲ ನಾನು. ನಿನ್ನ ಮೋಸನ ಎಲ್ರಿಗೂ ಹೇಳ್ತೀನಿ. ಅವತ್ತು ನಮ್ಮಪ್ಪ ಅಮ್ಮನ ಇದೇ ರೀತಿ ಅಸಹಾಯಕರನ್ನಾಗಿ ಮಾಡಿ ಕೊಂದ್ರಿ ಅಲ್ವಾ? ಈಗ ಅನುಭವಿಸೋ. ನಮ್ಮಪ್ಪ ಅಮ್ಮನ ನಿರ್ಭಯವಾಗಿ ಅವತ್ತು ಇದೇ ರೀತಿ ಕೊಂದ್ರಿ. ಅದೇ ರೀತಿ ನೀನು ನಿನ್ನ ಸ್ನೇಹಿತರು ವಿಲ ವಿಲ ಅಂತ ಒದ್ದಾಡಿ ಸಾಯ್ಬೇಕು. ಹಾಗೆ ಮಾಡ್ತೀನಿ. ಏನಾಯ್ತು? ಯಾಕೆ ಇಷ್ಟು ಟೆನ್ಷನ್ ಇದೆಯಾ? ಅಣ್ಣ, ಆ ನಾಗಿಣಿ ಅಮ್ಮನ ವೇಷದಲ್ಲಿ ಬಂದು ನಮ್ಮ ರಮೇಶನ್ ಕರ್ಕೊಂಡು ಹೊಟ್ಟೋಗಿದ್ದಲ್ಲಣ್ಣ. ಏನು? ಹ್ಞೂ ಅಣ್ಣ, ನಮ್ಮ ರಮೇಶ ಅಪಾಯದಲ್ಲಿದ್ದಾನೆ. ನಾವು ಹೋಗಿ ಅವನನ್ನು ಕಾಪಾಡ್ಬೇಕಣ್ಣ. ಓ ನಡಿ, ಬೇಗ ನಡಿ ರುದ್ರ. ಯಾಕಿಂತ ಕೆಲಸ ಮಾಡ್ಕೊಂಡ್ಬಿಟ್ಟ ಅವನು? ಉರಿ! ಉರಿ! ಬೇಡ ನಾಗಿಣಿ, ನನ್ನನ್ನು ಬಿಟ್ಬಿಡು. ನನ್ನನ್ನು ದಯವಿಟ್ಟು ಬಿಟ್ಬಿಡು. ನನ್ನಿಂದ ತಪ್ಪಾಯ್ತು ನಾಗಿಣಿ, ಬಿಟ್ಬಿಡು ನನ್ನನ್ನು. ಇದೆಲ್ಲ ರುದ್ರನ ಕೆಲಸ. ನಾನು ಅವತ್ತೇ ಹೇಳಿದೆ ಅವನಿಗೆ, ಆ ನಾಗಮಣಿ ಹಿಂದೆ ಬೀಳೋದು ಬೇಡ ಅಂತ. ಅವನೇ ನಮ್ಮನ್ನೆಲ್ಲ ಬಲವಂತವಾಗಿ ಕರ್ಕೊಂಡು ಹೋದ. ನಿಮ್ಮ ಅಪ್ಪ ಅಮ್ಮನ ಸಾಹಿಸಿದ್ದು ಅವನೇ. ಅವನನ್ನ ಏನ್ ಬೇಕಾದ್ರೂ ಮಾಡು, ಆದ್ರೆ ನನ್ನನ್ನು ಬಿಟ್ಬಿಡು. ನಿನ್ನ ಕಾಲಿಗೆ ಬೀಳ್ತೀನಿ ಅಮೃತ, ಬಿಟ್ಬಿಡು ನನ್ನನ್ನ. ಶಿವ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ದಿಗಿರಾರ ಪ್ರಿಯ ತಾಂಡವ ಶಂಕರ ಪ್ರಕಟ ಶುಭಂಕರ ಪ್ರಳಯ ಭಯಂಕರ ದಿಗಿರಾರ. ಎಷ್ಟು ಸುಲಭವಾಗಿ ಹೇಳಿದೆ ಬಿಟ್ಬಿಡು ಅಂತ. ಅವತ್ತು ನನ್ನ ತಂದೆ ತಾಯಿನ ಕೊಂದಿದ್ದು ಇದೇ ರೀತಿ ಅಲ್ವಾ ನೀವು? ಸೇಡಿಗೆ ಅಂತ ನಿಂತಿರೋ ನನಗೆ ನಿಮ್ಮ ಮೇಲೆ ದಯೆ ಯಾಕೋ ಬರ್ಬೇಕು? ಹಾವಿನ ಸೇಡು ಅಂದ್ರೆ ಸುಮ್ಮನೆನಾ?
ಬಿಡಲ್ಲ, ಒಬ್ಬರನ್ನು ಬಿಡಲ್ಲ. ನಮ್ಮಪ್ಪ ಅಮ್ಮನ ಸಾವಿಗೆ ಬಡ್ಡಿ ಸಹಿತ ಸೇಡು ತೀರಿಸ್ಕೊತೀನಿ ನಾನು. ಈ ಅಮೃತಾಳ ಸೇಡಿನ ದಾಹಕ್ಕೆ ಇವತ್ತು ನಿನ್ನ ಸಾವಿಂದನೇ ಮುನ್ನುಡಿ. ಪಾಪಿ, ಸಾಯೋದಕ್ಕೆ ಸಿದ್ಧ ಆಗು. ಊರಾಚೆ ಇರೋ ಶಿವ ದೇವಸ್ಥಾನದಲ್ಲಿ ಇದ್ದೀನಿ ಅಂತ ಫೋನ್ ಮಾಡಿದ್ದಣ್ಣ. ಬೇಡ ನಾಗಿಣಿ, ದಯವಿಟ್ಟು ನನ್ನನ್ನು ಸಾಯಿಸ್ಬೇಡ. ನನಗೆ ಬದುಕೋಕೆ ತುಂಬ ಆಸೆ ಇದೆ. ಓ, ಇವ್ರು ಬಂದರು ಅನ್ಸುತ್ತೆ. ಅಮೃತ, ನೀನಾ? ಯಾಕಮ್ಮ ನಿದ್ದೆ ಬರಲಿಲ್ವಾ? ಇಲ್ಲ ಅತ್ತೆ, ಯಾಕೋ ನಿದ್ದೆ ಬರಲಿಲ್ಲ. ನಿಮ್ಮ ಹತ್ರ ಮಾತಾಡೋಣ ಅಂತ ಬಂದೆ. ಒಳಗಡೆ ಬರ್ಬೋದಾ? ಅಯ್ಯೋ ಹುಚ್ಚಿ, ಒಳಗೆ ಬರಬಹುದಾ ಅಂತ ಕೇಳ್ತಾ ಇದೆಯಲ್ಲ. ಬಾ ಬಾ ಬಾ. ಅತ್ತೆ, ಮಾವ ಎಲ್ಲಿ? ಓ, ಅವರಾ? ಏನೋ ಕೆಲಸ ಇದೆ ಅಂತ ಆಚೆ ಹೋಗಿದ್ದಾರೆ, ಇನ್ನೂ ಬಂದಿಲ್ಲ. ಅಮೃತ, ಇವತ್ತಿಲ್ಲೇ ಮಲ್ಕೊಮ್ಮ. ಇಲ್ಲ, ಪರವಾಗಿಲ್ವಾ? ನಿಮಗೇನು ತೊಂದರೆ ಆಗಲ್ವಾ? ನನ್ನ ಮಗಳು ನನ್ನ ರೂಮಲ್ಲಿದ್ದರೆ ನನಗೇನಮ್ಮ ತೊಂದರೆ? ಇನ್ನೂ ನಮ್ಮ ಅರ್ಜುನ್ಗೆ ತೊಂದರೆ ಆದರೂ ಆಗಬಹುದೋ ಏನೋಪ್ಪ. ಹೋಗಿ ಅತ್ತೆ, ಹಾಗೇನಿಲ್ಲ. ಬಾಯ್ಲಿ ಬಾ, ಕೂತ್ಕೋ. ಅದು ಸರಿ, ಅರ್ಜುನ ಬಿಟ್ಬಿಟ್ಟು ಬಂದ್ಬಿಟ್ಟಿದೆಯಲ್ಲ, ಯಾಕೆ? ಏನಾದರೂ ಜಗಳನಾ? ಇಲ್ಲ, ಹಾಗೇನೂ ಇಲ್ಲ. ಮತ್ತೆ ಅದು ಓಹೋ, ಅರ್ಥ ಆಯಿತು ಬಿಡು. ಅದು ಸರಿ, ನನ್ನ ಮಗನಿಗೆ ಹೇಳಿ ಬಂದಿದ್ಯಾ ತಾನೆ? ಆಮೇಲೆ ನನ್ನ ಮಗ ರಾಯನ್ ನನ್ನ ಮೇಲೆ ಕೋಪ ಮಾಡ್ಕೊಂಡ್ಬಿಡ್ತಾನಮ್ಮ. ಹ್ಞೂ ಅತ್ತೆ, ಹೇಳಿ ಬಂದಿದ್ದೀನಿ. ನೀವೇನು ಚಿಂತೆ ಮಾಡಿಬಿಡಿ. ಅಮೃತ, ನಿನ್ಗೆ ಈ ಮನೇಲಿ ಏನಾದರೂ ತೊಂದರೆ ಆದರೆ, ಯಾರಾದರೂ ಏನಾದರೂ ಅಂದರೆ ನನ್ನ ಹತ್ರ ಬಂದು ಹೇಳ್ಕೊಮ್ಮ. ನಾನಿನ್ನ ಅತ್ತೆ ಅಲ್ಲ, ತಾಯಿನೇ ಅನ್ಕೋ. ಸರಿ ಅತ್ತೆ. ನೋಡು, ನಮ್ಮ ಅತ್ತೆಮ್ಮ ಈ ಮನೆಗೆ ದೊಡ್ಡವರು. ಅವ್ರು ಏನಾದರೂ ಹಾಗೆ ಹೀಗೆ ಒಂದು ಮಾತೇನಾದರೂ ಹೇಳಿದ್ರೆ ಅದನ್ನು ತಲೆಗೆ ಹಾಕೋಬೇಡಮ್ಮ. ಹ್ಞೂ ಅತ್ತೆ, ಅದನ್ನೆಲ್ಲ ನಾನು ಆಗಲೇ ಮರೆತುಬಿಟ್ಟೆ. ಅದನ್ನೇ ಅಲ್ವಾ ಸಂಸ್ಕಾರ ಅನ್ನೋದು. ಅದಕ್ಕೆ ತಾನೇ ನನ್ನ ಮಗ ಸೋತಿದ್ದು. ಅಮೃತ, ಒಳ್ಳೆ ದಂತದ ಗೊಂಬೆ ಇದ್ದಾಗಿದೆಯಮ್ಮ. ನನ್ನ ಕಣ್ಣೇ ತಾಗುತ್ತೆ. ತಾಳು, ದೃಷ್ಟಿ ತೆಗೆದುಬಿಡ್ತೀನಿ. ಅದು ಸರಿ, ಇನ್ನೂ 3 ದಿನ ನನ್ನ ಮಗ ನಿನ್ನನ್ನು ಬಿಟ್ಟು ಹೇಗಿರ್ತಾನಂತೆ? ಅಯ್ಯಯ್ಯೋ, ನಾಚಿಕೆ ನೋಡು. ಸರಿ, ಬಾಗಿಲು ಹಾಕ್ಬಿಟ್ಟು ಬಾ, ಮಲ್ಕೊಳ್ಳೋಣ. ಬಾ, ಮಲ್ಕೊ. ಅಂತೂ ಆ ನಾಗಿಣಿ ಸಂಚಿಗೆ ಬಲಿಯಾಗೋದಲ್ಲೋ ಅಣ್ಣ ರಮೇಶ್. ಮದುವೆ ಮನೇಲಿ ಎಷ್ಟೆಲ್ಲ ಸಂಭ್ರಮದಿಂದ ಓಡಾಡ್ತಿದ್ಯಲ್ಲೋ, ಇವತ್ತು ನಮ್ಮ ಮುಂದೆ ಹೆಣಾಗಿ ಬಿದ್ದಿದೆಯಲ್ಲೋ. ಬೇಡ ಬೇಡ ಅಂದ್ರು ಮನೆಯಿಂದ ಹೊರಗಡೆ ಬಂದು ಜೀವನ ಬಲಿ ಕೊಟ್ಬಿಟ್ಟಿಯಲ್ಲ ರಮೇಶ. ಅಣ್ಣ, ಯಾವುದನ್ನು ಆಗಬಾರ್ದು ಅಂದ್ಕೊಂಡಿದ್ವು ಅದೇ ಆಗೋಯ್ತಲ್ಲಣ್ಣ. ನೋಡೋಣ,
ರಮೇಶನ್ ನೋಡೋಣ. ಅಣ್ಣ ಇಲ್ಲಿ ನೋಡು, ಇದೇ ಜಾಗದಲ್ಲಲ್ವಾ ನಾವು ಅವತ್ತ ನಾಗಿಣಿನ ಕೊಂದಿದ್ದು. ಹೌದು ರುದ್ರ, ಇವತ್ತು ಅದೇ ಜಾಗದಲ್ಲಿ ಆ ನಾಗಿಣಿ ನಮ್ಮ ರಮೇಶನ್ ಸಾಯಿಸಿದಾಳೆ. ನೋಡೋಣ. ಅಂದ್ರೆ ಆ ನಾಗಿಣಿಗೆ ಎಲ್ಲಾನು ಗೊತ್ತಾಗಿದೆ ಅಣ್ಣ. ನಾವೇನೇನ್ ಮಾಡಿದೀವಿ ಅದೆಲ್ಲಾನು ಗೊತ್ತಾಗಿದೆ ಅಣ್ಣ. ಹೌದು ರುದ್ರ, ನಮ್ಮ ನಾಗಿಣಿ ಸಾಮಾನ್ಯದವಳಲ್ಲ. ಮುಂದೆ ಮೈಯೆಲ್ಲ ಕಣ್ಣಾಗಿರ್ಬೇಕು. ಯಾವುದೇ ಕಾರಣಕ್ಕೂ ನಾವು ಅವಳ ಬಲೆಗೆ ಬೀಳಬಾರ್ದು. ನಮ್ಮನ್ನು ನಾವು ನಮ್ಮ ಪರಿಸ್ಥಿತಿಗೆ ತಂದ್ಬಿಡ್ತಾಳೆ. ಅದ್ರ ಬಗ್ಗೆ ಬಾಬಾ ಹತ್ರ ಮಾತಾಡೋಣ ಅಣ್ಣ. ಸದ್ಯಕ್ಕೆ ನಮ್ಮ ರಮೇಶನ್ ಅಂತ್ಯ ಸಂಸ್ಕಾರ ಆಗಬೇಕು. ಬಾ ಅಣ್ಣ, ಬಾಡಿ ಇಲ್ಲಿಂದ ಮೊದಲು ಎತ್ಕೊಂಡು ಹೋಗೋಣ. ಸ್ಟಾಪ್. ಜಾಗ ಬಿಡಿ. ಅಜ್ಜಿಗೆ ಮಾತ್ರೆ ಕೊಡೋ ಹೊತ್ತಾಯ್ತು, ನಾನು ಹೋಗಬೇಕು. ಬಾಬಾ ಕುಲವದು ಅಂದರೆ ನೀವೇ ಕಣ್ರಿ. ಈ ಮನೆಯಲ್ಲೇ ಎಲ್ರಿಗೂ ಸರಿಯಾದ ಹೊತ್ತಿಗೆ ಊಟ, ಉಪಚಾರ, ಮಾತ್ರೆ. ಶರಣಾರ್ಥಿಗಳು ನಿಮ್ಮ ಕರ್ತವ್ಯ ಪ್ರಜ್ಞೆಗೆ. ಜಾಗ ಬಿಡಿ, ಹೊತ್ತಾಗತ್ತೆ. ಅಲ್ಲ ರೀ, ಈ ಮನೆಯಲ್ಲಿ ಅಪ್ಪ, ಅಮ್ಮ, ಅಣ್ಣ, ಅಜ್ಜಿ, ಚಿಕ್ಕಪ್ಪ, ಚಿಕ್ಕಮ್ಮ, ಅತ್ತಿಗೆ ಎಲ್ಲರೂ ಚೆನ್ನಾಗಿ ನೋಡ್ಕೋತೀರಾ. ಈ ಪಾಪಿಯೊಬ್ಬನ್ ಬಿಟ್ಟು ನನ್ನ ಮೇಲೆ ಯಾಕ್ರಿ ಅಸಡ್ಡೆ, ಕೆಂಗಣ್ಣು? ಹಾಗೇನಿಲ್ವಲ್ಲ. ಓ, ಅರ್ಥ ಆಯ್ತು ಬಿಡಿ. ಈ 7 ದಿನದ್ದು ಸೇರಿ ಫಸ್ಟ್ ನೈಟಲ್ಲಿ ಹೋಲ್ಸೇಲಾಗಿ ಪ್ರೀತಿ ತೋರಿಸ್ಬೇಕು ಅಂತಿದ್ದೀರಾ ಅಲ್ವಾ? ಸರಿ, ಇಷ್ಟೇ ಕಾದಿದ್ದೀನಂತೆ, ಅದು ಆಗೋಗ್ಲಿ. ನೋಡ್ತಿರೋ, ನಿನ್ನ ಮೊದಲನೇ ರಾತ್ರಿಲಿ ನೀನು ಜನ್ಮದಲ್ಲಿ ಮರೆಯೋಕ್ಕಾಗಬಾರ್ದು ಅಂತ ಉಡುಗೊರೆ ಕೊಡ್ತೀನಿ. ಏನ್ರಿ ಮಯಮ್ಮ, ಹಾಗೆ ಗುರಾಯಿಸ್ಕೊಂಡು ನೋಡ್ತಾ ಇದ್ದೀರಾ? ಓಹೋ, ಈ ಮುದ್ದಾಗಿರೋ ಹುಡುಗನ್ನ ಹೇಗೆಲ್ಲ ಮುದ್ದು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇನ್ನು 3 ದಿನ ಅಷ್ಟೇ ಇದೆ. ಹಾಂ, ಏನಂದ್ರಿ? ನಿಮ್ಮ ಮೊದಲನೇ ರಾತ್ರಿಗೆ ಇನ್ನು 3 ದಿನ ಮಾತ್ರ ಬಾಕಿ ಇದೆ ಅಂದೆ ಅಷ್ಟೇ. ಇಷ್ಟು ಸಾಕು ಬಿಡ್ರಿ ಈ ಜೀವಕ್ಕೆ. ಪರವಾಗಿಲ್ಲ, ನೀವು ಕ್ಯಾಲೆಂಡರ್ ನೋಡಿಕೊಂಡು ನಮ್ಮ ಫಸ್ಟ್ ನೈಟ್ಗೆ ಎಷ್ಟು ದಿನ ಇದೆ ಅಂತ ಎಣಿಸ್ತಾ ಇದ್ದೀರಾ ಅಂತ ಆಯಿತು. ಇಷ್ಟು ಸಾಕು. ಹೂ ಕಣೋ, ನಿನ್ನ ನಮ್ಮ ಮೇಲಕ್ಕೆ ಕಳ್ಸೋದಕ್ಕೆ ದಿನಗಳನ್ನು ಎಣಿಸ್ತಾ ಇದ್ದೀನಿ. ನಿನ್ನ ಮೊದಲನೇ ರಾತ್ರಿಲೇ ನಿನ್ನ ಕೊನೆಯ ರಾತ್ರಿ. ರೀ ಅಮೃತವ್ರೆ, ಹೀಗೇ ನೋಡ್ತಾ ಇರಿ ನನ್ನ. ನಿಮ್ಮನ್ನು ನೋಡ್ತಾ ಇದ್ರೆ ಏನೋ ಒಂಥರ ಕಿಕ್ ಕೊಡುತ್ತೆ ಕಣ್ರಿ ನನಗೆ. ನೀವೊಂಥರ ಟಾನಿಕ್ ಇದ್ದ ಹಾಗೆ. ಸರಿ, ನಾನು ಬರ್ತೀನಿ, ನನಗೆ ತುಂಬ ಕೆಲಸ ಇದೆ. ನನ್ನ ಸುತ್ತಮುತ್ತ ಹೀಗೆ ಓಡಾಡ್ತಾ ಇರಿ. ಈ ಅರ್ಜುನ್ ಬಾಳ್ಗೆ ನೀವೊಂಥರ ತಂಗಾಳಿ ಇದ್ದ ಹಾಗೆ. ನಾನು ತಂಗಾಳಿ ಅಲ್ವೋ, ನಿನ್ನ ಜೀವನದಲ್ಲಿ ಬಂದಿರೋ ಬಿರುಗಾಳಿ. ಜೈ ಮಹಾಕಾಲ. ಇನ್ನು ಮುಂದೆ ನಾನಿಡೋ ಪ್ರತಿಯೊಂದು ಹೆಜ್ಜೆನೂ ಎಚ್ಚರದಿಂದ ಇಡಬೇಕು. ನಾವು ಅಂದ್ಕೊಂಡಿರೋ ಹಾಗೆ ಆ ನಾಗಿಣಿ ಸತ್ತಿಲ್ಲ.
ನಾಗಮಣಿಯ ಹುಡುಕಾಟದಲ್ಲಿ ಆ ನಾಗಿಣಿ ಈಗಾಗಲೇ ಪಾಲ್ಗೊಂಡಿದ್ದಾಳೆ. ಅದು ಮೊದಲು ಅವಳ ಕೈ ವಶ ಆಗೋದಕ್ಕಿಂತ ಮುಂಚೆ ಈ ಭೈರವನ ಕೈ ವಶಕ್ಕೆ ತಗೋಬೇಕು. ನಾಗಮಣಿ, ನಾಗಮಣಿ, ಏ ನಾಗಿಣಿ, ಈ ವಿಚಾರದಲ್ಲಿ ಭೈರವ ನಿನ್ಕಿನ್ನ ಒಂದು ಕೈ ಮುಂದೆ ಇದ್ದಾನೆ. ಹೇಗೆ ಗೊತ್ತಾ? ನಾಗಮಣಿ ಎಲ್ಲಿದೆ ಅಂತ ನಿನಗೆ ಗೊತ್ತಿಲ್ಲ, ಆದ್ರೆ ಈ ಭೈರವ ಬಾಬನಿಗೆ ಗೊತ್ತು. ಆದ್ರೆ ಹೇಗಾದ್ರೂ ಮಾಡಿ ನಾಗಮಣಿನ ವಿಷ್ಣುವಿಂದ ಪಡ್ಕೋಬೇಕು. ಆದ್ರೆ ಹೇಗೆ ಹೇಗೆ ನಾಗಮಣಿನ ವಿಷ್ಣುವಿಂದ ಪಡ್ಕೊಳ್ಳೋದು? ಈಗ ಆ ಕಾನಿಷ್ಕ ಕೊಟ್ಟಿರೋ ಶಕ್ತಿ ಕೂಡ ನನ್ನ ಹತ್ರ ಇದೆ. ಅದನ್ನು ಬಳಸ್ಕೊಂಡು ನಾನು ನನ್ನ ಕೆಲಸನ ಮುಂದುವರಿಸಬೇಕು. ಅವಳು ನನ್ನ ಮಗಳಲ್ಲ ರೀ, ನನ್ನ ತಾಯಿ. ರೀ, ನನಗೊಂದು ಆಸೆ. ಏನು ಸರೋಜ? ಯಾಕೋ ಗೊತ್ತಿಲ್ಲ ರೀ, ನಿಮ್ಮ ಮಡ್ಲಲ್ಲಿ ಮಲ್ಕೋಬೇಕು, ನಿಮ್ಮ ಹಾಡು ಕೇಳ್ತಾ ನಿದ್ದೆ ಹೋಗಬೇಕು ಅಂತ ಅನಿಸ್ತಾ ಇದೆ. ನನಗೋಸ್ಕರ, ನಮ್ಮ ಮಗುಗೋಸ್ಕರ ಹಾಡು ಹೇಳ್ತೀರಾ? ಏನು ಸರೋಜ ಹೇಗೆ ಕೇಳ್ತಾ ಇದೆಯಾ? ಖಂಡಿತ ಹಾಡ್ತೀನಿ. ನಿನ್ನ ಮಗು ನಿನ್ನ ಮಡ್ಲು ಸೇರೋವರೆಗೂ ನೀನೇ ನನ್ನ ಮಗು. ಬಾ ಮಲ್ಕೋ. ಜೋ ಜೋ ಲಾಲಿ ಜೋ ಜೋ, ಜೋ ಜೋ ಲಾಲಿ ಜೋ ಜೋ, ಜೋ ಜೋ ಲಾಲಿ ಜೋ ಜೋ. ನಿಧಿರಾಲೋಕದ ನಿಧಿರಾದೇವಿ, ಅವಳ ಮಡಿಲಲ್ಲಿ ಮಲಗಮ್ಮ ನೀರೇ. ಜೋ ಜೋ ಲಾಲಿ ಜೋ ಜೋ, ಜೋ ಜೋ ಲಾಲಿ ಜೋ ಜೋ. ಆಗಸದಿ ಚಂದಿರನು ನಗುತ್ತಾನೆ ನೋಡೆ, ಬೆಳದಿಂಗಳಲ್ಲಿ ಮಲಗಮ್ಮ ನೀರೇ. ಜೋ ಜೋ ಲಾಲಿ ಜೋ ಜೋ, ಜೋ ಜೋ ಲಾಲಿ ಜೋ ಜೋ. ಅಣ್ಣ, ಆ ನಾಗಿಣಿ ಜಾಟ್ ಹಿಡಿಯೋದಕ್ಕೆ ನಮ್ಮ ಹತ್ರ ಇರೋ ಒಂದೇ ಒಂದು ಸಾಕ್ಷಿ ಅಂದರೆ ಈ ಬಳೆ. ಇದು ಖಂಡಿತ ಅವಳದೇ ಅಣ್ಣ. ಇಲ್ಲ ರುದ್ರ, ಇದು ಅವಳ್ದಾಗಿರೋದಕ್ಕೆ ಸಾಧ್ಯನೇ ಇಲ್ಲ.
ಅವಳದಲ್ಲ ಅಂದರೆ ರಮೇಶನ್ ಬಾಡಿ ಹತ್ರ ಬಿದ್ದಿರೋದಕ್ಕೆ ಹೇಗೆ ಸಾಧ್ಯ? ಅಷ್ಟಕ್ಕೂ ರಮೇಶನ್ ಸುತ್ತಮುತ್ತ ಅವತ್ತಿದ್ದಿದ್ದು ಅವಳೊಬ್ಬಳೇ ಅಲ್ವಾ? ನನಗೆ ಯಾಕೋ ರಮೇಶನ್ ಸಾವಿಗೂ ಈ ಕಡಗಕ್ಕೂ ಏನೋ ಸಂಬಂಧ ಇದೆ ಅಂತ ಬಲವಾಗಿ ಅನ್ನಿಸ್ತಿದೆ. ನಾನು ಆಗಲೇ ಹೇಳಿದ್ನಲ್ಲ ರುದ್ರ, ಈ ಬಳೆ ನನಗೆ ಗೊತ್ತು. ಆದರೆ ಇದು ಅಲ್ಲಿಗೆ ಯಾಕೆ ಹೋಯ್ತು, ಹೇಗೋಯ್ತು ಅಂತ ಗೊತ್ತಾಗ್ತಿಲ್ಲ. ಹಣ ಸರಿಯಾಗಿ ನೆನಪಿಸ್ಕೊ, ಎಲ್ಲಿ ನೋಡಿದೆ ಅಂತ ನೆನಪಿಸ್ಕೋ ಅಣ್ಣ. ಎಷ್ಟು ದಿನದಿಂದ ನೋಡಿದೆ, ಯಾರ ಹತ್ರ ನೋಡಿದೆ ಅಂತ ಜ್ಞಾಪಕ ಮಾಡ್ಕೋಣ. ಇಲ್ಲ ರುದ್ರ, ಎಷ್ಟು ತಲೆ ಕೆಡಿಸ್ಕೊಂಡ್ರು ನೆನಪಾಗ್ತಿಲ್ಲ. ಅಣ್ಣ, ಈ ಸಾಕ್ಷಿ ನಮಗೆ ತುಂಬ ಮುಖ್ಯ. ಗೊತ್ತಾಯ್ತು ರುದ್ರ. ತುಂಬ ಹಿಂದೆ ಏನಲ್ಲ, ತೀರಾ ಇತ್ತೀಚೆಗೆ ಒಂದು ವಾರದ ಹಿಂದೆ ನೋಡಿದ ನೆನಪು. ಆದರೆ ಎಲ್ಲಿ ಯಾರ ಹತ್ರ ಅಂತ ಮಾತ್ರ ಗೊತ್ತಾಗ್ತಾ ಇಲ್ಲ. ನೆನಪು ಮಾಡ್ಕೋಣ. ಅದೇನೇ ಆಗಲಿ, ಇದೊಂದು ಹಿಡ್ಕೊಂಡು ಅವಳನ್ನ ಪತ್ತೆ ಮಾಡಿಬಿಡೋಣ. ಬಿಡೋದು ಬೇಡ. ಅದು ಎಷ್ಟು ದಿನ ನಾಗಿಣಿ ನಮ್ಮ ಕಣ್ ತಪ್ಪಿಸಿ ಆಟ ಆಡ್ತಾಳೆ ಅಂತ ನಾನು ನೋಡೇ ಬಿಡ್ತೀನಿ.